ನಾವು ನಮ್ಮ ಮಕ್ಕಳಿಗೆ ಏನನ್ನ ಕೊಡ್ತೀವಿ ಅಂತ ನಾವು ಯೋಚನೆ ಮಾಡಿದ್ರೆ ಅವ್ರಿಗೆ ಕೊಡೋಕ್ಕಾಗಂಥದ್ದು ನಾವು ಬರೀ ಉತ್ತಮವಾದ ಆರೋಗ್ಯ ಮತ್ತು ಎಜುಕೇಷನ್ ನನ್ನ ಪ್ರಕಾರ ಅದಷ್ಟೇ ಅವ್ರ ಜೊತೆಗೆ ನಾವು ಕೊಟ್ಟರೆ ಭಾಳ ದೂರ ಉಳ್ಕೊಳ್ಳೋದು ಮತ್ತು ಪ್ರೀತಿ. ಸೊ ನಾವು ನೋಡಿ ಸ್ಕೂಲ್ಗೆ ಏನು ಕಳಿಸ್ಕೊಡ್ತೀವಿ ನಾವು, ರಾಗಿ ರೊಟ್ಟಿ ಮತ್ತು ಕಾಳು ಪಲ್ಯ ನನ್ನ ಮಗಳು ಭಾಳ ಇಷ್ಟಪಟ್ಟು ತಿಂತಿದ್ದೀವಿ. ಸೊ ನಾವು ಮನೆಯಿಂದ ಕಳಿಸ್ಕೊಡ್ಬೇಕಾದ್ರೆ ನಾವೇನು ಯೋಚನೆ ಮಾಡ್ತೀವಿ, ಬೆಳಗಿರೋದನ್ನೇ ಕಳಿಸ್ಕೊಡ್ಬೇಕು ಸ್ಕೂಲ್ಗೆ ಅಂತ ಯೋಚನೆ ಮಾಡಿದ್ರೆ ಜಾಸ್ತಿ ಇದೆ. ಯಾಕೆಂದರೆ ಎಲ್ಲ ಮಕ್ಕಳು ಬೆಳಗಿರೋದೇ ತರ್ತಾರೆ, ಅದು ಯಾವ್ಯಾವ್ದು ಆಹಾರ ಇರ್ಬೋದು ಅಂತ. ರಾಗಿ ರೊಟ್ಟಿ ಕಳಿಸ್ಕೊಡೋಕ್ಕೆ ನಮಗೆ ಇಲ್ಲೋ ಒಂದು ಕಡೆಗೆ ಕಳಿಸ್ಕೊಟ್ರೆ ಏನು ಅಂದ್ಕೊಂತಾರೋ, ನಮ್ಮ ಮಗ ಹೆಂಗೆ ತಿನ್ನುತ್ತೋ ಅಂತ. ಆದರೆ ನನ್ನ ಮಗಳು ಅದನ್ನು ತಿಂತಾಳೆ, ಅವಳು ಎಂಜಾಯ್ ಮಾಡ್ಕೊಂಡು ತಿಂತಾಳೆ. ಕಾಳು ಪಲ್ಯ ಕಾಳು ಪಲ್ಯನೇ ಆಗಬೇಕು, ಮೇಲೆ ರಾಗಿ ಅವಳು ಸೆಲೆಕ್ಷನ್ ಇದೇ ಆಗಬೇಕು, ಬೇರೆ ಇದಾಗಲ್ಲ. ಹಂಗಾಗಿ ನಾವು ಅಭ್ಯಾಸಗಳನ್ನ ಚೇಂಜ್ ಮಾಡಬೇಕು. ನಾವು ನಮ್ಮ ಬೆಳೆ ಬಗ್ಗೆ ಹೆಮ್ಮೆ ಪಟ್ಕೋಬೇಕು. ಈಗ ರಾಗಿ ಯಾವುದೋ ಈ ನಾರ್ತ್ ಇಂಡಿಯನ್ಸೇ ಬರೋ ಸ್ಕೂಲ್ಗಳಲ್ಲಿ ಆ ಮಕ್ಕಳುಗಳು ಗೋಧಿ ಮತ್ತು ಅಕ್ಕಿಯಿಂದ ಮಾಡಿರೋಂಥ ಆಹಾರನೇ ತಿನ್ನುವಾಗ ನಮ್ಮ ಆಹಾರನ ಹೆಮ್ಮೆಯಿಂದ ತಿನ್ನುವಂಥದ್ದು ಭಾಳ ಮುಖ್ಯವಾದ ಸಂಗತಿ ಅಂತ ನನಗನ್ಸುತ್ತೆ. ಹಾಗಾಗಿ ನೀವು ಎಷ್ಟು ಜನ ನಿಮ್ಮ ಮಕ್ಕಳಿಗೆ ರಾಗಿ ರೊಟ್ಟಿ ಕಳಿಸ್ಕೊಡ್ತೀರಾ ಸ್ಕೂಲ್ಗೆ ಯೋಚನೆ ಮಾಡಿ. ಅನೇಕ ಜನ ಕಳಿಸ್ಕೊಡ್ತಿರ್ಬೋದು. ಹಂಗಾಗಿ ಇದು ಒಳ್ಳೆಯ ಅಭ್ಯಾಸ. ಮಕ್ಕಳಲ್ಲಿ ನಾವು ಪೋಷಕರಾಗಿ ಅದನ್ನು ಡೆವಲಪ್ ಮಾಡಬೇಕಾಗಿರೋಂಥದ್ದು. ನಾವೇನೇ ಏನಂದ್ಕೊಂತಾರೋ ಅಂತ ಯೋಚನೆ ಮಾಡಬಾರ್ದು. ಯಾಕೆಂದರೆ ನಾವು ಆರೋಗ್ಯ ಇರುತ್ತಲ್ಲ, ಅದು ಅವ್ರಿಗೆ ಕೊನೆ ತನಕ ಉಳ್ಕೊಳೋದು. ಪೇರೆಂಟ್ಸ್ ಇರೋಲ್ಲ, ಪೇರೆಂಟ್ಸ್ ಕೊಟ್ಟರೆ ಆರೋಗ್ಯ ಕೊನೆ ತನಕ ಉಳ್ಕೊಳ್ಳೋದು. ಹಂಗಾಗಿ